ಅಫಜಲ್ಪುರ ಪಟ್ಟಣದಲ್ಲಿ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಜಾತಿಯ ಜೈಲಿನಿಂದ ಹೊರಗೆ ಬರಬೇಕು. ಬಸವಣ್ಣನನ್ನ ಜಾತಿಯ ಜೈಲಿಗೆ ಹಾಕಿದವರು ದೇಶದ್ರೋಹಿಗಳು. ಇಂತಹ ಪುಣ್ಯಭೂಮಿಯಲ್ಲಿ ಅಂಬೇಡ್ಕರ್ ಅವರನ್ನು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಿರುವುದು ದುರ್ದೈವದ ಸಂಗತಿ ಎಂದು ಅವರು ವಿಷಾದ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಫೋಟೋ ಹಿಡಿದು ನೀವು ಬೀದಿಯಲ್ಲಿ ನಿಂತಿದ್ದೀರಿ, ಆದರೆ ಸಂವಿಧಾನವನ್ನು ಹಿಡಿದು ಮೇಲ್ಜಾತಿಯವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕುಳಿತಿದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ ಹಾಗೂ ಡಿಗ್ನಿಟಿ ನಿಮ್ಮಲ್ಲಿ ಬರಬೇಕು. ನನ್ನನ್ನು ಆಚರಣೆಗೆ ಸೀಮಿತ ಮಾಡಬೇಡಿ, ನನ್ನನ್ನು ಅನುಸರಿಸಿ ಎಂದು ಅಂಬೇಡ್ಕರ್ ಹೇಳಿದ್ದಾರೆ ಎಂದರು. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಬೀದಿಯಲ್ಲಿ ಆಚರಣೆ ಮಾಡುವವರು ನಕಲಿ ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರ್ ವಿಚಾರಗಳು ವಿಜೃಂಭಿಸಬೇಕು ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಅಂಬೇಡ್ಕರ್ ಎಸ್ಸಿ ಮೆಟ್ರಿಕ್ಯುಲೇಷನ್ ಪೇಲವ ಇಂಥ ನತದೃಷ್ಟ ದೇಶ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಫಜಲ್ಪುರದ ಜನ ಅಂಬೇಡ್ಕರ್ ಅಂದ್ರೆ ಏನು, ಅಂಬೇಡ್ಕರ್ ಅಂದ್ರೆ ಏನು ಅಂದ್ರೆ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಮೊದಲನೇ ರಾಷ್ಟ್ರಪತಿ ಅವ್ರು ಹೇಳ್ತಾರೆ, ವಾಟ್ ಈಸ್ ಅಂಬೇಡ್ಕರ್? ಏನ್ ಅಂಬೇಡ್ಕರ್ ಅಂದ್ರೆ ಅವರು ಬೂಟು ಶೂಟು ಕೋಟ್ ಹಾಕೊಂಡು ಬರ್ತಾ ಇದ್ರು ನೋಡಿ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಯಾರು ರಾಷ್ಟ್ರಪತಿ, ಯಾರು ರಾಜೇಂದ್ರ ಪ್ರಸಾದ್, ಮಿಸ್ಟರ್ ಅಂಬೇಡ್ಕರ್, ಯುವರ್ ಬೂಟ್, ಯುವರ್ ಶೂಟ್, ಯುವರ್ ಕೋಟ್, ಯುವರ್ ಡ್ರೆಸ್ ಈಸ್ ಎ ನ್ಯಾಷನಲ್ ಡ್ರೆಸ್, ಯುವರ್ ಐಕಾನ್ ಆಫ್ ದಿಸ್ ಪಾರ್ಲಿಮೆಂಟ್. ಈ ಪಾರ್ಲಿಮೆಂಟಿನ ಧ್ರುವತಾರೆ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಮ ಡ್ರೆಸ್ಸು ಇಡೀ ಪಾರ್ಲಿಮೆಂಟಿನ ಘನತೆಯನ್ನೇ ಹೆಚ್ಚಿಸಿದೆ ಅಂತಕ್ಕಂಥ ಮಾತನ್ನ ಸ್ವತಃ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ. ಅಂದ್ರೆ ವಾಟ್ ಈಸ್ ಅಂಬೇಡ್ಕರ್? ಅಂಬೇಡ್ಕರ್ ಇಸ್ ಎಸ್ಸಿ, ಅಂಬೇಡ್ಕರ್ ಇಸ್ ಎಸ್ಟಿ, ಅಂಬೇಡ್ಕರ್ ಇಸ್ ಕಾಸ್ಟ್, ಅಂಬೇಡ್ಕರ್ ಇಸ್ ಫೋಟೋ, ಅಂಬೇಡ್ಕರ್ ಇಸ್ ಫ್ಲೆಕ್ಸ್. ದುರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಬೀದಿಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಬೀದಿಯಲ್ಲೇ ನಿಂತಿದ್ದಾರೆ ಅಸ್ಪೃಶ್ಯರು. ಅಂಬೇಡ್ಕರ್ ಸಂವಿಧಾನ ಹಿಡ್ಕೊಂಡು ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಕೂತಿದ್ದಾರೆ, ಈ ದೇಶವನ್ನು ಆಳ್ತಾ ಇದ್ದಾರೆ. ನೀವು ಫೋಟೋ ಹಿಡ್ಕೊಂಡು ಭಿಕಾರಿಗಳಾಗಿ ಬೀದಿಯಲ್ಲಿ ನಿಂತಿದ್ದೀರಿ. ಅಂಬೇಡ್ಕರ್ ಫೋಟೋವನ್ನು ಮೆರವಣಿಗೆ ಮಾಡಿ ದೇಶ ಜಗತ್ತಿನ 198 ದೇಶಗಳು ಅಂಬೇಡ್ಕರ್ ಕಡೆ ಮುಖ ಮಾಡ್ತಾರೆ. ಯಾಕೆ ಅಂದ್ರೆ ಕಿಂಗ್ ಆಫ್ ಎ ನಾಲೆಡ್ಜ್. ಅಂಬೇಡ್ಕರ್ ಅಂತ ಜ್ಞಾನಿ ಮುಂದೇನು ಹುಟ್ಟೋದಿಲ್ಲ, ಹಿಂದೇನು ಯಾರು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾದೊಡ್ಡ ಜ್ಞಾನಿ ಅಂಬೇಡ್ಕರ್. ಅಂತಹ ಅಂಬೇಡ್ಕರ್ ಜಯಂತಿಯನ್ನ ಜ್ಞಾನದ 180 ಅದಾದ್ಮೇಲೆ ಡ್ಯಾನ್ಸ್. ಇಟ್ ಇಸ್ ಎ ಅಂಬೇಡ್ಕರಿಸಮ್. ಇದು ಜಯಂತಿ. ಇದು ನಿಜವಾಗ್ಲೂ ಹೇಳ್ತಾರೆ ಬಾಬಾ ಸಾಹೇಬರು, ನನ್ನನ್ನ ಆರಾಧಿಸುವುದು, ನನ್ನನ್ನ ಆಚರಣೆಗೆ ಸೀಮಿತ ಮಾಡುವುದು, ನನ್ನನ್ನ ಅನುಸರಿಸುವುದು. ನೀವು ಬಾಬಾ ಸಾಹೇಬರನ್ನ ಆರಾಧನೆ ಮಾಡೋದು ಬೇಕಾಗಿಲ್ಲ. ಅಂಬೇಡ್ಕರ್ ಅವರು ಆಚರಣೆ ವಸ್ತು ಅಲ್ಲ. ಅಂಬೇಡ್ಕರ್ ಅವರನ್ನು ಅನುಸರಿಸಬೇಕು. ನನ್ನನ್ನು ಅನುಸರಿಸ್ತಕ್ಕಂಥ 4 ಸಿಂಹಗಳು ಸಾಕು. ನಿಮ್ಮಂತ ಸಾವಿರಾರು ಕುರಿಗಳಿಂದ ಏನು ಪ್ರಯೋಜನ ಆಗೋದಿಲ್ಲ. ಅಂಬೇಡ್ಕರ್ ಅವರನ್ನು ಅನುಸರಿಸ್ತಕ್ಕಂಥ 4 ಹುಲಿಗಳು, 4 ಸಿಂಹಗಳು ಸಾಕು. ಇದು ಅಂಬೇಡ್ಕರ್ ಆಸೆ, ಇದು ಅಂಬೇಡ್ಕರ್ ಕನಸು. ಇವತ್ತು ನಾವು ಏನು ಮಾಡ್ತಿದ್ವಿ? ಏಪ್ರಿಲ್ 14 ಮೇ ತಿಂಗಳು ಎಲ್ಲ ಅಂಬೇಡ್ಕರ್ ಜಯಂತಿಗಳನ್ನು, ಇವತ್ತು ಅಂಬೇಡ್ಕರ್ ಜಯಂತಿಗಳನ್ನ ಫೋಟೋಗಳಿಗೆ ಸೀಮಿತ ಮಾಡಿ, ಫ್ಲೆಕ್ಸ್ಗಳಿಗೆ ಸೀಮಿತ ಮಾಡಿ, ಪುತ್ಥಳಿಯಿಂದ ಹೊರಗೆ ಬರಂಗಿಲ್ಲ. ಅಂಬೇಡ್ಕರ್ ಅವರು 50,000 ಪುಸ್ತಕ ಇಟ್ಟಿದ್ರು. ಸ್ವಾಮೀಜಿ, ನಾನು 5,000 ಪುಸ್ತಕ ಇಟ್ಟಿದ್ದೀನಿ, ನಿಮ್ದು ಕೈ ಎದ್ದೆತ್ತುಗಳು ಯಾರಾದರೂ ಒಬ್ರು ನೋಡೋಣ. ಬಾಬಾ ಸಾಹೇಬ್ರು 50,000 ಪುಸ್ತಕ ಇಟ್ಟಿದ್ರು. ಸ್ವಾಮೀಜಿ, ನಾನು 5,000 ಪುಸ್ತಕ ಇಟ್ಟಿದ್ದೀನಿ ಅಂತಕ್ಕಂಥ ನಿಂತ್ಕೊಳ್ಳಿ. ಬಾಬಾ ಸಾಹೇಬ್ರು 50,000 ಪುಸ್ತಕ ಓದಿದ್ರು, ನಾನು 5,000 ಪುಸ್ತಕ ಓದಿದ್ದೀನಿ ಸ್ವಾಮಿ, ನಿಂತ್ಕೊಳ್ಳಿ. 3,000 ಓದಿದ್ದೀನಿ, ನಿಂತ್ಕೊಳ್ಳಿ. 2,000 ಓದಿದ್ದೀನಿ, ನಿಂತ್ಕೊಳ್ಳಿ. ಯಾಕೆ ಬದುಕಿರ್ಬೇಕು? ಏನಕ್ಕೆ ಅಂಬೇಡ್ಕರ್ ಜಯಂತಿಗಳು? ಏನು ಪುತ್ಥಳಿಗೆ ಹಾರ ಹಾಕು, ಮೆರವಣಿಗೆ ಮಾಡು. ಮೆರವಣಿಗೆ ಅಂಬೇಡ್ಕರ್ ಬೇರೆ,
ಬರವಣಿಗೆ ಅಂಬೇಡ್ಕರ್ ಬೇರೆ, ಪುತ್ಥಳಿಯ ಅಂಬೇಡ್ಕರ್ ಬೇರೆ, ಪುಸ್ತಕದ ಅಂಬೇಡ್ಕರ್ ಬೇರೆ. ಯಾವ ತರ ಇದ್ರಿ ನೀವು? ಎಲ್ಲಿ ಕಟ್ಟಾಕಿದ್ರಿ ಅಂಬೇಡ್ಕರ್ ಅವ್ರನ್ನ? ಎಲ್ಲಿ ಕಟ್ಟಿದಿರಿ ನೀವು? ನಂತರ ಮಾತನಾಡಿದ ಅರುಣ್ ಕುಮಾರ್ ಎಂಐ ಪಾಟೀಲ್, ಡಿಜೆ ಸೇರಿದಂತೆ ಅನಗತ್ಯ ದುಂದು ವೆಚ್ಚಗಳನ್ನು ಮಾಡಬಾರ್ದು. ಅದು ಬಾಬಾ ಸಾಹೇಬರ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಸಮಾಜವನ್ನು ಶಿಕ್ಷಣ ಮತ್ತು ಸಂಘಟನೆ ಮೂಲಕ ಕಟ್ಟಬೇಕು. ಸಮಾಜದ ಅಭಿವೃದ್ಧಿ ಹಾಗೂ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಜಯಂತಿಗಳನ್ನು ಮಾದರಿಯಾಗಿ ಇಟ್ಟುಕೊಳ್ಳಬೇಕು ಎಂದರು. ಸಂಕಲ್ಪ ಮಾಡೋಣ. ಬಾಬಾ ಸಾಹೇಬರನ್ನು ಕೇವಲ ಹೂವು ಹಾರ ಹಾಕಿ ಸ್ಮರಿಸುವ ಜೊತೆಗೆ ಅವರ ಮಹಾನ್ ವಿಚಾರಗಳನ್ನು ಸಹ ನಮ್ಮ ಜೀವನದಲ್ಲಿ ವಾಸ್ತವದಲ್ಲಿ ಅಳವಡಿಸಿಕೊಳ್ಳೋಣ. ಸಮಾಜವನ್ನು ಶಿಕ್ಷಣ ಬಲಿಷ್ಠಗೊಳಿಸುವಂಥ ಹೆಜ್ಜೆ ಇಡೋಣ. ಕೊನೆಯಲ್ಲಿ ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ, ನನ್ನ ಮಾತುಗಳನ್ನು ಯಾರ ಅಭಿಮಾನಕ್ಕೂ ಭಾವನೆಗೂ ನೋವುಂಟು ಮಾಡುವ ಉದ್ದೇಶ ಹೊಂದಿಲ್ಲ. ಬಾಬಾ ಸಾಹೇಬರ ಮೇಲಿನ ಗೌರವದಿಂದ ಸಮಾಜ ಅಭಿವೃದ್ಧಿಗೆ ದೃಷ್ಟಿಯಿಂದ ಮತ್ತು ನಮ್ಮ ಮುಂದಿನ ಪೀಳಿಗೆಯ ವಿನಿಮಯ ಮನವಿ ಮಾತ್ರ. ಇದನ್ನು ತಾವು ಬದಲಿಗೆ ಧನಾತ್ಮಕವಾಗಿ ಸ್ವೀಕರಿಸುತ್ತೀರಿ ಎಂದು ಭಾವಿಸುತ್ತೇನೆ. ಬಹಳ ಅನೇಕ ಮುಖಂಡರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. 2-3 ದಿನಾಂಕಗಳನ್ನು ಬದಲಾವಣೆಯಾಗಿ ಮುಖಂಡರಿಗೆ ಕೂಡ ಅವರವರ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ. ಅನೇಕ ಪೂಜ್ಯರಿಗೂ ಕೂಡ ನಾವು 3-4 ಡೇಟನ್ನು ಕೊಟ್ಟು ಬದಲಾವಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನನ್ನ ವೈಯಕ್ತಿಕ ವಿಚಾರ, ಇದು ಎಲ್ಲದಲ್ಲ, ನನ್ನ ವೈಯಕ್ತಿಕ ವಿಚಾರ. ಇವತ್ತು ನಾವು ಏನು ಸಡಿಗರ ಸಮಾರಂಭದಿಂದ ನಾವೇನು ಇವತ್ತು ಆಚರಣೆ ಮಾಡಿದ್ದೀವಿ, ಆರ್ಥಿಕವಾಗಿ ಇದಕ್ಕಿಂತ ಹೆಚ್ಚಿಗೆ ಹೋಗಲಿ. 14 ತಾರೀಕು ದಿನ ಅವತ್ತಿನ ಹಬ್ಬದ ವಾತಾವರಣ ಇಡೀ ದೇಶದ ಇಡೀ ಪ್ರಪಂಚದಾದ್ಯಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜಯಂತಿ ಬಹಳ ಸಡಿಗರ ಸಂಭ್ರಮದಿಂದ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ತಾವು ಏಪ್ರಿಲ್ 14 ದಿವಸ ಸರ್ಕಾರದ ವತಿಯಿಂದ ನಾವು ಬೃಹತ್ ಮಟ್ಟದಲ್ಲಿ ಇಂಥ ಒಂದು ಫಂಕ್ಷನ್ ಹಾಲಿಯಲ್ಲಿ ಅವತ್ತಿನ ದಿವಸ ಆಚರಣೆ ಮಾಡೋಣ ಅಂತ ನಮ್ಮ ವೈಯಕ್ತಿಕ ಅಭಿಲಾಷೆ ಇರೋದರಿಂದ ತಾವು ಎಲ್ಲ ಮುಖಂಡರು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಮುಂಚಿತವಾಗಿ ಒಂದು 4-5 ತಿಂಗಳ ಮುಂಚಿತನೇ ಜಯಂತಿ ಸಮಿತಿ ರಚನೆ ಮಾಡಿ ಏಪ್ರಿಲ್ 14ನೇ ಜಯಂತಿ ಆಚರಿಸಿದರೆ ಇನ್ನಷ್ಟು ಉತ್ತಮ ಸಂದೇಶ ಸಮಾಜಕ್ಕೆ ತಲುಪುತ್ತದೆ ಎಂದು ಸಲಹೆ ನೀಡಿದರು. ಶ್ರೀ ವಿಶ್ವರಾಧ್ರೆ ಮಳೇಂದ್ರ ಶಿವಾಚಾರ್ಯ ಮಾತನಾಡಿ, ಜನರ ಕೈಯಲ್ಲಿ ಸಂವಿಧಾನ ನೀಡಿರುವ ಏಕೈಕ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ವಿಶ್ವರಾಧ್ಯ ಮಳೇಂದ್ರ ಶ್ರೀಗಳು, ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶ್ರೀಗಳು, ಮಂತೆವರ ಜ್ಯೋತಿ, ಅರುಣಕುಮಾರ ಪಾಟೀಲ್, ಮತೀನ್ ಪಟೇಲ್, JM ಕೊರ್ಬು, ಪ್ರಕಾಶ್ ಜಮಾದಾರ್, ಪಪ್ಪು ಪಟೇಲ್, ಚಂದ್ರಶೇಖರ್ ಕರ್ಜಿ, ಹನುಮಂತರಾಯ್ ದೊಡ್ಡಬರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಚನ್ನು ಇಂಚಿಗೇರಿ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್.